ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಸಂಡೇ ಅಲ್ವಾ, ಮನೇಲಿದ್ದೆ, ಸುಮ್ಮನೆ ಖಾಲಿ ಏನು ಮಾಡೋದು ಅಂತ ಆಚೆ ಹೋಗ್ತಾ ಇದ್ದೀನಿ. ಹಾಗೆ ಕರ್ಕೊಂಬರೋಣ ಇಲ್ಲೇ ವಿಧಾನಸೌಧ ಅಥವಾ ಕಬ್ಬನ್ ಪಾರ್ಕ್ ಏನಾದರೂ ಪ್ಲೇಸ್ಗಳನ್ನ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಬಸ್ಸಿಗೆ ಹೋಗಬೇಕು ನಾನು. ಮುಂದೆ ಒಂದು ಬಸ್ ಇದೆ, ಐ ಥಿಂಕ್ ಅದು ಮಿಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಸ್ಸಿಗೆ ಹೋಗಬೇಕು. ಆಧಾರ್ ಕಾರ್ಡ್ ತಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ನಮ್ಮನ್ನೆಲ್ಲ ದುಡ್ಡು ಕೊಟ್ಟು ಹೋಗಬೇಕಾಗುತ್ತೆ, ಇಳಿಸೋದಿಲ್ಲ. ಆಧಾರ್ ಕಾರ್ಡ್ ತೊಗೊಂಡಿದ್ದೀನಿ, ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ವಿಧಾನಸೌಧ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಐ ಥಿಂಕ್ ನೀವು ಎಲ್ಲರೂ ನೋಡಿರ್ತೀರ ವಿಧಾನಸೌಧ. ತುಂಬ ಜನ ನೋಡಿರಲ್ಲ, ಹಾಗೆ ಕೆಲವೊಬ್ಬರು ನೋಡಿರ್ತಾರೆ, ಕೆಲವೊಬ್ಬರು ನೋಡಿರಲ್ಲ. ಸೊ ನಾನು ಇವತ್ತು ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀನಲ್ವಾ, ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ಇಲ್ಲೇನು ಅಷ್ಟೊಂದು ವೆಹಿಕಲ್ಸ್ ಇಲ್ಲ, ಕಡಿಮೆ ಇದೆ, ಅಷ್ಟೊಂದೇನಿಲ್ಲ ವೆಹಿಕಲ್ಸು. ಬಟ್ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿ ಇರ್ಬೋದು ಫ್ರೆಂಡ್ಸ್ ವೆಹಿಕಲ್ಸು. ಯಾಕಂದರೆ ಸಂಡೇ ಅಲ್ವಾ, ಮನೇಲಿರ್ತಾರೆ, ಶಾಪಿಂಗು ಅದು ಇದು ಅಂತ ಹೇಳ್ಬಿಟ್ಟು ತುಂಬ ತಿರುಗಾಡ್ತಾರಲ್ವಾ ಜನರು. ಸೊ ಅದಕ್ಕೆ ವೆಹಿಕಲ್ಸ್ ಜಾಸ್ತಿ ಇರುತ್ತೆ. ನೋಡೋಣ ಹೆಂಗಿರುತ್ತೆ ರಶ್ಶು ಅಂತ ನೋಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಯಿಂದ ಸ್ವಲ್ಪ ದೂರ ಇದೆ ಬಸ್ ಸ್ಟ್ಯಾಂಡು, ಸೊ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬಂತು, ಬಸ್ಸಲ್ಲಿದ್ದೀನಿ. ಅಯ್ಯೋ, ತುಂಬ ವೆಹಿಕಲ್ಸ್ ಇದ್ದು ಫ್ರೆಂಡ್ಸ್. ನಮ್ಮ ಏರಿಯಾದಲ್ಲಿ ಸ್ಟಾರ್ಟಿಂಗ್ ಹೋಗುವಾಗ ಅಷ್ಟೊಂದು ಇರಲಿಲ್ಲ. ಹೋಗ್ತಾ ಹೋಗ್ತಾ ತುಂಬ ವೆಹಿಕಲ್ಸ್ ಇತ್ತು, ತುಂಬ ರಶ್ ಇತ್ತು. ಬೆಂಗಳೂರು ಅಂದಮೇಲೆ ಅದು ಸಂಡೇ ತುಂಬ ರಶ್ ಇರುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಏನೋ ಕಡಿಮೆ ಅಂತ ಅನ್ನಿಸ್ತು, ಇವಾಗ ನೋಡ್ತಾ ಮುಂದೆ ಹೋಗ್ತಾ ಹೋಗ್ತಾ ತುಂಬ ವೆಹಿಕಲ್ಸ್ ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಚರ್ಚು ಒಂದು ದಾರಿಲಿ ಚರ್ಚ್ ಒಂದು ನೋಡಿದೆ ಫ್ರೆಂಡ್ಸ್. ಅಲ್ಲಿ ಕ್ರಿಸ್ಮಸ್ ಎಲ್ಲ ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಇನ್ನು ಅದೆಲ್ಲ ಡೆಕೋರೇಷನ್ಸ್ ಎಲ್ಲ ನೋಡ್ಬೋದು ಫ್ರೆಂಡ್ಸ್ ಅಲ್ಲಿ ಚರ್ಚಲ್ಲಿ. ಹತ್ರ ಇದ್ದೀನಿ ಇವಾಗ ಪ್ರೆಸೆಂಟು. ಇವಾಗ ಬಂದೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಮೆಜೆಸ್ಟಿಕ್ ಹೋಗೋ ಬಸ್ ಬರುತ್ತೆ, ಆ ಬಸ್ಸಲ್ಲಿ ಹತ್ಕೊಂಡು ಹೋದರೆ ವಿಧಾನಸೌಧ ಸ್ಟಾಪ್ ಇರುತ್ತೆ, ಅಲ್ಲಿ ಇಳ್ಕೋಬೇಕು ಅಷ್ಟೇ. ಸೊ ನೋಡಿ ಫ್ರೆಂಡ್ಸ್, ವಿಧಾನಸೌಧ ಹತ್ರನೇ ಸ್ಟಾಪ್ ಮಾಡಿದ್ದಾರೆ. ಜಸ್ಟ್ ಇಳ್ಕೊಂಡ ತಕ್ಷಣವೇ ಸಿಗುತ್ತೆ ವಿಧಾನಸೌಧ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಕರ್ನಾಟಕದ ಹೆಮ್ಮೆಯ ವಿಧಾನಸೌಧ. ಇದು ಬಂದ್ಬಿಟ್ಟು ನೋಡಿ ಎಷ್ಟು ಖುಷಿ ಆಗುತ್ತಲ್ವ, ಇದನ್ನು ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾರೆ ಫ್ರೆಂಡ್ಸ್. ಐ ಥಿಂಕ್ ಬೇರೆ ದೇಶಗಳಿಂದ ಕೂಡ ಬರ್ತಿರ್ಬೋದು, ನನಗಷ್ಟಾಗಿ ಗೊತ್ತಿಲ್ಲ. ಔಟ್ ಆಫ್ ಸ್ಟೇಟು ಅಂತೂ ಬಂದಿರ್ತಾರೆ. ಔಟ್ ಆಫ್ ಸ್ಟೇಟಿಂದ ಕೂಡ ವಿಧಾನಸೌಧ, ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಎಲ್ಲದನ್ನು ನೋಡೋದಕ್ಕೆ ಬರ್ತಾರೆ. ಫಾರಿನರ್ಸ್ ಕೂಡ ಬರ್ಬೋದು. ಸೊ ನೋಡಿ ಫ್ರೆಂಡ್ಸ್, ವಿಧಾನಸೌಧ. ಇವತ್ತು ನಾನು ನಿಮಗೆ ವಿಧಾನಸೌಧ ತೋರಿಸ್ಬೇಕಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ವಿಧಾನಸೌಧ. ಇದರ ನಿರ್ಮಾಣ ಕಾರ್ಯ ಬಂದ್ಬಿಟ್ಟು 1951 ಸುಮಾರಿನಲ್ಲಿ ಅಂದಿನ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆಂಗಲ್ ಹನುಮಂತಯ್ಯ ಅವರ ಟೈಮಲ್ಲಿ ಈ ವಿಧಾನಸೌಧನ ಶಂಕುಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್. ಶಂಕುಸ್ಥಾಪನೆ ಮಾಡಿದ್ದು ಬಂದ್ಬಿಟ್ಟು 1951ರಲ್ಲಿ ಅಂದಿನ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರು ಬಂದು ಇದರ ಶಂಕುಸ್ಥಾಪನೆ ಮಾಡಿರ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಮೇಲೆ ನೋಡಿ, ವಿಧಾನಸೌಧದ ಮೇಲೆ ಸರ್ಕಾರದ ಕೆಲಸ, ದೇವರ ಕೆಲಸ ಎಲ್ಲರೂ ನೋಡಿರ್ತೀರಾ. ಇದರ ಅಪೋಸಿಟಿಗೆ ಹೈಕೋರ್ಟ್ ಇದೆ ಫ್ರೆಂಡ್ಸ್, ತೋರಿಸ್ತೀನಿ, ಅದನ್ನು ನೋಡುವಂತ್ರಿ. ನೋಡಿ ಫ್ರೆಂಡ್ಸ್, ವಿಧಾನಸೌಧ ಎಷ್ಟು ಬೃಹದಾಕಾರವಾಗಿದೆ ನೋಡಿ. ಇದು ಬಂದ್ಬಿಟ್ಟು ದ್ರಾವಿಡ ಶೈಲಿಯಲ್ಲಿ ವಿಧಾನಸೌಧ ಕಂಡುಬರುತ್ತೆ. ಇರಿ ಹೋಗೋಣ, ರೋಡ್ ಕ್ರಾಸ್ ಮಾಡ್ತೀನಿ, ಅಲ್ಲಿ ಮುಂದೆಯಿಂದನೇ ನೋಡ್ಬೋದು ಫ್ರೆಂಡ್ಸ್. ಇಲ್ಲೇ ಫ್ರೆಂಡ್ಸ್, ಇದರ ಆಪೋಸಿಟಿಗೆ ಹೈಕೋರ್ಟ್ ನಿಯರ್. ಅಂದರೆ ಉಚಿತ ಬಸ್ ಯೋಜನೆ ಕೂಡ, ಅಂದರೆ ಶಕ್ತಿ ಯೋಜನೆ ಕೂಡ ಇಲ್ಲೇ ಲಾಂಚ್ ಮಾಡಿದರು ಫ್ರೆಂಡ್ಸ್. ಆವಾಗ ನಾನು, ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ವಿ ಫ್ರೆಂಡ್ಸ್.
ಇಲ್ಲಿನೇ ಆಲ್ಮೋಸ್ಟ್ ಎಲ್ಲ ಸರ್ಕಾರದ್ದು ಫಂಕ್ಷನ್ಸ್ ಏನಾದರೂ ನಡೀತಾನೆ ಇರ್ತವೆ. ಇವತ್ತು ಸಂಡೇ ಅಲ್ವಾ, ಸೊ ಕ್ಲೋಸ್ ಆಗಿರುತ್ತೆ. ಇವತ್ತು ರಜೆ ಅಲ್ವಾ, ಅದಕ್ಕೆ ಕ್ಲೋಸ್ ಆಗಿದೆ. ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್ ಅಂತಂದು ಬರೆದಿದ್ದಾರೆ ಫ್ರೆಂಡ್ಸ್. ನೋಡಿರ್ತೀರಾ, ಯಾರು ನೋಡಿಲ್ಲ ನೋಡಿ ಫ್ರೆಂಡ್ಸ್. ವಿಧಾನಸೌಧ, ನಮ್ಮ ಕರ್ನಾಟಕದ ಹೆಮ್ಮೆಯ ವಿಧಾನಸೌಧ ಫ್ರೆಂಡ್ಸ್ ಇದು. ಇಲ್ಲಿ ಫ್ರೆಂಡ್ಸ್ ಕರ್ನಾಟಕ ರಾಜ್ಯದ ವಿಧಾನಮಂಡಲದ ಸಭೆಗಳು, ಕಾರ್ಯಕಲಾಪಗಳು ಇಲ್ಲೆಲ್ಲ ನಡೀತವೆ ಫ್ರೆಂಡ್ಸ್. ನೋಡಿ, ಇವತ್ತು ರಜೆ ಆಗಿರೋದ್ರಿಂದ ಇಲ್ಲಿ ಅಷ್ಟೊಂದೇನು ರಶ್ ಇದೆ. ಫಾರಿನರ್ಸು ಅಥವಾ ವಿಸಿಟರ್ಸ್ ಇದ್ದಾರೆ, ಬಟ್ ಇವತ್ತು ರಜೆನೇ, ಸೊ ಕ್ಲೋಸ್ ಆಗಿದೆ. ಮತ್ತು ನಾಳೆ ಮಂಡೇ ಓಪನ್ ಆಗುತ್ತೆ ಫ್ರೆಂಡ್ಸ್. ಬನ್ನಿ, ನೀವು ಯಾರಾದರೂ ಬೆಂಗಳೂರಿಗೆ ವಿಸಿಟ್ ಮಾಡಿದಾಗ ಬಂದು ವಿಧಾನಸೌಧ ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ರೋಡ್ ಕ್ರಾಸ್ ಮಾಡ್ಬೇಕು ಫ್ರೆಂಡ್ಸ್. ಹಿಂಗೆ ಹೋಗ್ಬಿಟ್ಟು ಇಲ್ಲಿ ಅಲ್ಲೊಂದು ಜಾಗ ಇದೆ, ರೋಡ್ ಕ್ರಾಸ್ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಅಲ್ಲೋಗಿ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಆ ಕಡೆ ಹೋಗ್ಬೇಕಂತಂದರೆ ಇದ್ರ ಅಪೋಸಿಟ್ಟು ಹೈಕೋರ್ಟ್ ಇದೆ. ನಾನು ಬಸ್ ಇಲ್ಲೇ ಸ್ಟಾಪ್ ಮಾಡ್ತೀನಿ, ಸೊ ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸು, ಹೈಕೋರ್ಟ್ ಇದು. ಇಲ್ಲಿ ಮರಗಳು ತುಂಬ ಇದೆ, ಸೊ ಕಾಣೋದಿಲ್ಲ ಅಷ್ಟೊಂದು. ಒಳಗಡೆ ಹೋದರೆ ಕಾಣಿಸುತ್ತೆ ಹೈಕೋರ್ಟು. ನೋಡಿ ಫ್ರೆಂಡ್ಸ್, ಇದು ಕರ್ನಾಟಕ ಉಚ್ಚ ನ್ಯಾಯಾಲಯ ಇದೆ ನೋಡಿ ಫ್ರೆಂಡ್ಸ್. ಕ್ಲೋಸ್ ಆಗಿದೆ. ಪ್ರವೇಶ ದ್ವಾರ ಸಂಖ್ಯೆ 1 ಅಂತ ಬರೆದಿದ್ದಾರೆ. ಇದಕ್ಕೆ ಗೇಟ್ಗಳು ತುಂಬ ಇದೆ ಅಂತ ಅನಿಸುತ್ತೆ. ಸೊ ಇದು ಫಸ್ಟು ಪ್ರವೇಶ ದ್ವಾರ ಅಂತ, ಮೇಲೆ ಗೇಟ್ 1 ಅಂತ ಬರೆದಿದ್ದಾರೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಹೀಗೆ ಆನ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಾನು ಹಾಕೋ ವಿಡಿಯೋಗಳೆಲ್ಲ ನೋಟಿಫೈ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ವಿಧಾನಸೌಧ ಸ್ಟಾರ್ಟಿಂಗಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಸ್ಟ್ಯಾಚು ನೋಡ್ತಾ ಇದ್ದೀವಿ ನಾವಿಲ್ಲಿ. ಹಿಂಗೆ ಮುಂದೆ ಹೋಗ್ತಾ ನೆಕ್ಸ್ಟು ಜವಾಹರ್ಲಾಲ್ ನೆಹರು ಹಾಗೆ ಬಸವಣ್ಣ ಅವರ ಸ್ಟ್ಯಾಚುಗಳು ಕೂಡ ನಾವು ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ತುಂಬ ಜನ ವಿಧಾನಸೌಧ ನೋಡೋದಕ್ಕೆ ಬಂದಿದ್ದರು ಫ್ರೆಂಡ್ಸ್. ಇಲ್ಲಿ ಲೈನಲ್ಲಿ ಹೋಗ್ತಾ ಇದ್ದಾರೆ. ಐ ಥಿಂಕ್ ಇವರು ಸ್ಟೂಡೆಂಟ್ಸ್ ಅಂತ ಅನಿಸುತ್ತೆ. ನಾನು ಮಾತಾಡ್ಸ್ಬೇಕು ಅಂದ್ಕೊಂಡೆ, ಬಟ್ ಮಾತಾಡ್ಸೋಕ್ಕಾಗಲಿಲ್ಲ. ಅವರು ಲೈನಲ್ಲಿ ಹೋಗ್ತಿರೋದು ನೋಡಿದ್ರೆ ಸ್ಟೂಡೆಂಟ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಚೈಲ್ಡ್ಹುಡ್ ಡೇಸಲ್ಲೆಲ್ಲ ನಾವು ಟೂರ್ಗೆಲ್ಲ ಹೋದಾಗ ಇದೇ ರೀತಿ ಲೈನಲ್ಲಿ ಹೋಗ್ತಿದ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಹಾಗೆ ಅಂದ್ಕೊಂಡಿದ್ದೀನಿ ನಾನು. ನೋಡ್ತಿರ್ಬೋದು ಫ್ರೆಂಡ್ಸ್, ಜಗಜ್ಯೋತಿ ಬಸವೇಶ್ವರ ಸ್ಟ್ಯಾಚು ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಬೇರೆ ಬೇರೆ ಕಡೆಯಿಂದ ತುಂಬ ವಿಧಾನಸೌಧ ನೋಡೋದಕ್ಕೆ ತುಂಬ ಜನ ಬಂದಿದ್ದರು ಫ್ರೆಂಡ್ಸ್. ಅವರೆಲ್ಲ ಫೋಟೋಸ್ ತೆಗಿಯೋದಕ್ಕೆಲ್ಲ ಫುಲ್ ಖುಷಿಯಿಂದ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್. ಯಾರಿಗೇ ಆದರೂ ಈ ವಿಧಾನಸೌಧ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನೀವು ಬನ್ನಿ, ತುಂಬ ಚೆನ್ನಾಗಿದೆ.
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೀಗೆ ವಿಡಿಯೋಸ್ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಲವಿಂಗ್, ಕೀಪ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.